ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಟೊಮೊಟೊನ ಯೂಸ್ ಮಾಡಿಕೊಂಡು ಹೇಗೆ ಮುಖದಲ್ಲಿರುವಂಥ ಕಪ್ಪು ಕಲೆಗಳಾಗಿರ್ಬೋದು, ಪಿಗ್ಮೆಂಟೇಷನ್ ಆಗಿರ್ಬೋದು, ಅನ್ಇವನ್ ಸ್ಕಿನ್ ಟೋನ್ ಮತ್ತು ಯಾರಿಗೆಲ್ಲ ಫೇಸ್ ತುಂಬ ಡಲ್ ಆಗಿದೆ, ಸನ್ನಿಂದ ಟ್ಯಾನ್ ಆಗಿದೆ, ಅವರೆಲ್ಲ ಈ ರೆಮಿಡಿನ ಖಂಡಿತವಾಗ್ಲೂ ಮನೆಯಲ್ಲಿನೇ ಸಿಂಪಲ್ಲಾಗಿ ಭಾಳ ಕ್ವಿಕ್ಕಾಗಿ ಯೂಸ್ ಮಾಡ್ಕೊಳ್ಬೋದು. ಮೊದಲಿಗೆ ನಾನಿಲ್ಲಿ ಒಂದು ಟೊಮೆಟೊನ ತೊಗೊಂಡು ಅದನ್ನು ಅರ್ಧಕ್ಕೆ ಕಟ್ ಮಾಡಿಕೊಂಡು ನಾನಿಲ್ಲಿ ಅರ್ಧ ಟೊಮೆಟೊನ ಮಾತ್ರ ಯೂಸ್ ಮಾಡ್ತಿರೋದು. ಇದನ್ನು ಯಾರು ಬೇಕಾದರೂ ಯೂಸ್ ಮಾಡ್ಬೋದು ಮತ್ತು ಭಾಳ ಸಿಂಪಲ್ಲಾಗಿ ಮನೆಯಲ್ಲೇ ನಾವು ಇದನ್ನು 5ರಿಂದ 10 ನಿಮಿಷ ಡೈಲಿ ಮಾಡ್ಕೊಳ್ತಾ ಬಂದರೆ ನಮಗೆ ಒಂದು 3-4 ದಿನದಲ್ಲೇ ಒಳ್ಳೆ ರಿಸಲ್ಟ್ನ ಕೊಡುತ್ತೆ. ಸೊ ನಾನಿವಾಗ ಅರ್ಧ ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡು ಅದ್ರ ಮೇಲೆ ನಾನಿಲ್ಲಿ 1 ಟೀ ಸ್ಪೂನಷ್ಟು ಹನಿನ ಹಾಕ್ಕೊಳ್ತಾ ಇದ್ದೀನಿ. ಆದಷ್ಟು ಜೇನುತುಪ್ಪನ ಪ್ಯೂರ್ ಆಗಿರೋದನ್ನು ಯೂಸ್ ಮಾಡಿ. ಸೊ ಈ ರೀತಿ ನಾನು 1 ಟೀ ಸ್ಪೂನಷ್ಟು ಜೇನುತುಪ್ಪನ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ನೀವು ರೆಗ್ಯುಲರಾಗಿ ಡೈಲಿ ಯೂಸ್ ಮಾಡ್ತಾ ಬಂದರೆ, ಡೈಲಿ ಮುಖಕ್ಕೆ ಒಂದು ಅಪ್ಲೈ ಮಾಡಿ ಸ್ಕ್ರಬ್ ಮಾಡಿ ಒಂದು 5 ಮಿನಿಟ್ಸ್ ಈ ರೀತಿ ಮಾಡ್ತಾ ಬಂದರೆ ನಿಮಗೆ ಆಲ್ಮೋಸ್ಟ್ ನಿಮ್ಮೆಲ್ಲ ಸ್ಕಿನ್ ಪ್ರಾಬ್ಲಮ್ಸು 1 ವೀಕಲ್ಲೇ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನೀವು 3-4 ಡೇಸಿಂದನೇ ಚೇಂಜಸ್ನ ನೋಡ್ಬೋದು. ನಾನು ಇವಾಗ ಜೇನುತುಪ್ಪನ ಹಾಕ್ಕೊಂಡಿದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ, ಅದು ಹೇಗೆ ಬರುತ್ತೆ ರಿಸಲ್ಟ್ ಅಂತ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ನಾನಿಲ್ಲಿ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳೋದ್ರಿಂದ ಅದು ಒಳ್ಳೆ ಸ್ಕ್ರಬ್ಬರ್ ಆಗಿ ಕೆಲಸ ಮಾಡುತ್ತೆ. ಸೊ ನಮಗೇನು ಡೆಡ್ ಸ್ಕಿನ್ಸ್ ಇರುತ್ತೆ ಅದನ್ನೆಲ್ಲದು ನೀಟಾಗಿ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನಾನಿಲ್ಲಿ 1 ಟೀ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ. 1 ಟೀ ಸ್ಪೂನಷ್ಟು ಜೇನುತುಪ್ಪ, ಹಾಗೆ ಅರ್ಧ ಟೊಮೆಟೊನ ನಾನಿಲ್ಲಿ ಯೂಸ್ ಮಾಡ್ತಿರೋದು. ಸೊ ಇವಾಗ ಇದನ್ನ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಟೊಮೆಟೊ ಮೇಲೆ. ಈ ರೀತಿ ಮಿಕ್ಸ್ ಮಾಡಿಕೊಂಡು ಬನ್ನಿ ಇದನ್ನು ಹೇಗೆ ಯೂಸ್ ಮಾಡೋದು ಅಂತೇಳಿ ತಿಳಿಸ್ಕೊಡ್ತೇನೆ. ಸೊ ನಾವು ಇದನ್ನು ಫೇಸಿಗೆ ನೀಟಾಗಿ ಸರ್ಕ್ಯುಲರ್ ಮೋಷನಲ್ಲಿ ಈ ರೀತಿ ಸ್ಕ್ರಬ್ ಮಾಡಬೇಕು. ಇಲ್ಲಿ ನಮಗೆ ಎಲ್ಲೆಲ್ಲಿ ಅನ್ಇವನ್ ಸ್ಕಿನ್ ಟೋನ್ ಆಗಿರುತ್ತೆ ಮತ್ತು ಮುಖ ಎಲ್ಲ ತುಂಬ ಕಪ್ಪಗಾಗಿದೆ, ಎಲ್ಲೆಲ್ಲಿ ಕಪ್ಪು ಕಲೆಗಳಿದೆ ಪಿಂಪಲ್ಸ್ದು, ಅದೆಲ್ಲ ನಾವು ಈ ರೀತಿ ಅದನ್ನು ನೀಟಾಗಿ ಫೇಸ್ ಮೇಲೆ ಈ ರೀತಿ ಸ್ಕ್ರಬ್ ಮಾಡ್ಕೊಳ್ಬೇಕು ಸರ್ಕ್ಯುಲರ್ ಮೋಷನಲ್ಲಿ. ಇದು ನಿಮಗೆ ಆಲ್ಮೋಸ್ಟ್ 2ರಿಂದ 3 ದಿನದಲ್ಲೇ ಒಳ್ಳೆ ರಿಸಲ್ಟ್ನ ಕೊಡುತ್ತೆ. 5 to 6 ಡೇಸ್ ಒಳಗಡೆ ನಿಮಗೆ ಕ್ಲಿಯರ್ ಸ್ಕಿನ್ನ ಕೊಡುತ್ತೆ. ನೋಡಿ ಈ ರೀತಿ ನಾವು ನೀಟಾಗಿ ಮುಖದ ಮೇಲೆ ಸ್ಕ್ರಬ್ ಮಾಡ್ಕೊಳ್ಬೇಕು. ಸೊ ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ನಮಗೆ ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಇದು ಭಾಳ ಸಿಂಪಲ್ ಹೋಮ್ ರೆಮಿಡಿ ಮತ್ತು ತುಂಬ ಒಳ್ಳೆ ರಿಸಲ್ಟ್ನ ಕೊಡುತ್ತೆ. ಟೊಮೆಟೊದಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಅದು ನಮಗೆ ಸ್ಕಿನ್ನ ಲೈಟನ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ನೀವು ಒಂದ್ಸಲ ಯೂಸ್ ಮಾಡೋಕ್ಕಿಂತ ಮುಂಚೆ ಬೇಕಿದ್ರೆ ಪ್ಯಾಚ್ ಟೆಸ್ಟ್ನ ಮಾಡ್ಕೊಳ್ಳಿ ಒಂದ್ಸತಿ ಕೈಯಲ್ಲಿ. ನಿಮ್ಗೆ ಯಾವುದೇ ಇರಿಟೇಷನ್ ಆಗಿಲ್ಲ ಅಂದರೆ ಯೂಸ್ ಮಾಡಿ, ಇಲ್ಲ ನಮ್ಗೆ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತಂದರೆ ನೀವು ಡೈರೆಕ್ಟಾಗಿ ಕೂಡ ಯೂಸ್ ಮಾಡ್ಬೋದು. ಆದಷ್ಟು ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ಸ್ ಕೂಡ ಆಗೋಲ್ಲ. ನೋಡಿ ಈ ರೀತಿ ಡ್ರೈ ಆಗ್ತಾ ಬರಬೇಕು, ಅಲ್ಲಿ ತನಕ ನಾವು ಈ ರೀತಿ ಸ್ಕ್ರಬ್ ಮಾಡ್ಕೋಬೇಕು. ಸೊ ಇವಾಗ ಇದು ನಾನು ಡ್ರೈ ಆಗೋದಕ್ಕೆ ಬಿಡ್ತೀನಿ. ಈಗ ಅದನ್ನು 5 to 10 ಮಿನಿಟ್ಸ್ ನಾನು ಈ ರೀತಿ ಅದನ್ನು ನಾರ್ಮಲಾಗಿ ಡ್ರೈ ಆಗೋದಕ್ಕೆ ಬಿಡ್ತೀನಿ ಸ್ಕ್ರಬ್ ಮಾಡಿದ ನಂತರ. ಆ ರೀತಿ ಡ್ರೈ ಆಗೋದಕ್ಕೆ ಬಿಟ್ಟರೆ ಸ್ಕಿನ್ನು ಚೆನ್ನಾಗಿ ಟೈಟನ್ ಆಗುತ್ತೆ. ಸೊ ನಾವು ಒಂದ್ಸತಿ ಕೈಯಲ್ಲಿ ಟಚ್ ಮಾಡ್ಕೊಂಡು ನೋಡ್ಕೊಳ್ಬೋದು ಅದು ಫುಲ್ ಕಂಪ್ಲೀಟಾಗಿ ಡ್ರೈ ಆಗಿದೆಯಾ ಅಂತ. ಇದು ಕಂಪ್ಲೀಟಾಗಿ ಡ್ರೈ ಆಗಿದೆ. ಸೊ ಇವಾಗ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಸ್ಕ್ರಬ್ ಮಾಡಿದ ನಂತರ ಅದನ್ನು ವಾಶ್ ಮಾಡಬೇಡಿ, ಅದನ್ನು ಹಾಗೆ ಮುಖದಲ್ಲಿ 5ರಿಂದ 10 ನಿಮಿಷ ಡ್ರೈ ಆಗೋದಕ್ಕೆ ಬಿಡಿ. ನಂತರ ನೀವು ಪ್ಲೇನ್ ವಾಟರಲ್ಲಿ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಸೊ ಇದನ್ನು ಈಗ ನಾವು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಬಂದರೆ ನಮಗೆ
ಒಂದು 3 to 4 ಡೇಸಲ್ಲಿ ಒಳ್ಳೆ ರಿಸಲ್ಟ್ನ ಕೊಡುತ್ತೆ. ಸೊ ಇದೇ ರೀತಿ ಹೋಮ್ ರೆಮಿಡೀಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮಾಡಿ. ಥ್ಯಾಂಕ್ ಯು.